ಪೆನ್ ಕೊಡಿ. ಮಗನೇ, ಏನಂದ ನಿಮ್ಮ ಅಣ್ಣ? ಕರ್ನಾಟಕನ ಕೊಡ್ಕಾನ? ಇದು ಕೂಡ ಕರ್ನಾಟಕ ಪವರು. ನಿಮ್ಮ ಏರಿಯಾಗೆ ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ. ದಮ್ಮಿದ್ರೆ ಅಡ್ರೆಸ್ ಬರ್ತಿದ್ದೀನಿ. ನಿಮ್ಮ ಅಣ್ಣಂಗೆ ಬರಕ್ಕೆ ಹೇಳು. ಹೋಗಿ ಹೇಳ ಹಿಜಡ ನನ್ನ ಮಕ್ಕಳ. ಏನೋ ಒಂದು ಸಲ ಆಗಿದ್ರೆ ನಡೆಯೋ ಮನುಷ್ಯ ಎಡುತ್ತಾನೆ ಅಂತ ಸುಮ್ಮನಿರ್ಬೋದಾಗಿತ್ತು. ಯಾವಾಗ ಯಾರ ಮನೆಗೆ ಬರ್ತಾರೋ ಅನ್ನೋ ಭಯದಲ್ಲಿ ಬದುಕೋದಾಗೋಯ್ತು ನಮ್ಮ ಹಣೆ ಬರ. ಒಂದ್ ದಿವಸ ಕಾಲೇಜ್ನಲ್ಲಿ ಗಲಾಟೆ, ಇನ್ನೊಂದು ದಿವಸ ರಸ್ತೆನಲ್ಲಿ ಗಲಾಟೆ, ಮತ್ತೊಂದು ದಿವಸ ಮಿನಿಸ್ಟರ್ ಮಗನಿಗೆ ಹೊಡೆದು ಬಂದ ಅಂತ. ಈಗ ನೋಡಿದ್ರೆ ದಾಮೋದಂಗೆ ಹೊಡೆದು ಬಂದಾನೆ. ಅವನು ಮಹಾ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಛೇ, ಆ SP ಗೆ ಫೋನ್ ಮಾಡಿ ಈ ಮನೆಯಲ್ಲಿ ಒಂದು ಮರ್ಡರ್ ಮಾಡಬೇಕು, 2 ಗಂಟೆ ಕಣ್ಣು ಮುಚ್ಕೊಂಡಿನಿ ಅಂತ ಹೇಳ್ತಾನೆ. ಆ SP ಪರಿಚಯ ಇದ್ದಿಲ್ಲ ಪರವಾಗಿಲ್ಲ, ಹೇಳ್ತಾ ಹೋದ್ರೆ ಇವನ ಕತೆ ಒಂದು ಮೆಗಾ ಸೀರಿಯಲ್ ಆಗುತ್ತೆ. ಈಗೇ ನಾನು ಹೋಗ್ಲೇಬೇಕಾ? ಪ್ರೋಗ್ರಾಮ್ನಲ್ಲಿ ಬದಲಾವಣೆನೇ ಇಲ್ಲ. ನಾನೀಗಾಗಲೇ ನಿಮ್ಮ ಭಾವನೆಗೆ ಫೋನ್ ಮಾಡಿ ಯಾವ್ದಾದ್ರು ಕಾಲೇಜ್ನಲ್ಲಿ ಅಡ್ಮಿಷನ್ಗೆ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ಹೋಗು. ನನಗೇನಂತೆ, ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್. ಆಮೇಲೆ ಸೆಂಟಿಮೆಂಟ್ ಪ್ಲೇ ಮಾಡಿ ನೀನ್ ಇಲ್ದೆ ಇರೋದಕ್ಕೆ ಆಗಲ್ಲ, ವಾಪಸ್ ಬಂದ್ರೆ ನಾನು ಬರಲ್ಲ ಅಷ್ಟೇ. ನೀನು ಬರಬೇಕಾದ್ದೇ ಇಲ್ಲ. ನಾನು ನಿಮ್ಮನ್ ಕೇಳಿಲ್ಲ, ಅಮ್ಮನ್ ಕೇಳಿದ್. ನನಗೂ ಬೇಕಾಗಿಲ್ಲ, ನೀನ್ ಹೋಗಬಹುದು. ಮೊದಲೇ 3 ಸತಿ ಕಳಿಸಿ 3 ಸತಿ ವಾಪಸ್ ಕರ್ಸ್ಕೊಂಡಿದ್ದೆ. ಈ ಸಲ ಏನಾರು ನೀನು? ಖಂಡಿತವಾಗ್ಲೂ ಕರ್ಸಲ್ಲಪ್ಪ, ನೀನ್ ಧಾರಾವಾಗ್ ಹೋಗ್ಬಹುದು. ಖಂಡಿತವಾಗ್ಲೂ ನಾನು ಹೋಗೇ ಹೋಗ್ತೀನಿ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಇರ್ಬೋದಲ್ವೇನೆ? ಇಲ್ಲ, ಹೈದರಾಬಾದ್ ಅಲ್ಲ, ಇದ್ರ ಹಿಂದೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ದೆ. ಅಯ್ಯೋಯ್ಯೋ, ಎಲ್ಲಿ ನೋಡಿದ್ರು ರೌಡಿಸಂ. ನಡು ರೋಡಲ್ಲೇ ಅಷ್ಟು ಜನರನ್ನ ರಾಕ್ಷಸನ್ ತರ ಹೊಡೆದಿದ್ದಾನೆ. ಇಲ್ಲ, ಅದೆಲ್ಲ ಮಾಮೂಲಮ್ಮ. ಇಂಥದ್ದೆಲ್ಲ ನನ್ನಿಂದ ನೋಡೋಕ್ ಆಗಲ್ಲ ಅಂಕಲ್. ನೆಕ್ಸ್ಟ್ ಹಾಲಿಡೇಸ್ಗೆ ನಾನಂತೂ ಇಲ್ಲಿಗೆ ಬರಲ್ಲ. ಇವಳನ್ನೇ ಬ್ಯಾಂಗ್ಳೂರಿಗೆ ಕಳ್ಸಿ. ಮಾಮ ಬಂದೇ ಇಲ್ಲ. ಖಂಡಿತ ಬರ್ತಾರೆ ತಾನೆ? ಬರ್ತಾನೆ. ಟ್ರೈನ್ ಲೇಟ್ ಆಗಿದ್ಯೋ ಏನೋ? ಒಂದ್ ವೇಳೆ ಟ್ರೈನ್ ಲೇಟ್ ಆಗಿದ್ರು ಅದಕ್ಕೂ ಇವನ್ ಕಿತಾಪತಿನೇ ಕಾರಣ ಆಗಿರುತ್ತೆ.